ಇನ್ನು ರೆಡ್ಡಿ ರಾಮುಲು ಮಾಡೆಲ್ ಹೌಸ್ಗೆ ಏನು ಬೆಂಕಿ ಹಚ್ಚಲಾಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಭದ್ರತೆಯನ್ನು ನೀಡಲಾಗ್ತಾ ಇದೆ ರೆಡ್ಡಿ ರಾಮುಲು ಮಾಡೆಲ್ ಹೌಸ್ ಬಳಿ. ಮಾಡೆಲ್ ಹೌಸ್ ಸುತ್ತ ಬೀಟ್ ಮಾಡ್ತಿದ್ದಾರೆ ಪೊಲೀಸರು. ಜೊತೆಗೆ ಶಾಸಕ ಭರತ್ ರೆಡ್ಡಿ ಅವರ ಮನೆ ಹಾಗೂ ಕಚೇರಿ ಬಳಿಯೂ ಕೂಡ ಭದ್ರತೆ ಒದಗಿಸಲಾಗಿದೆ. ರೆಡ್ಡಿ ರಾಮುಲು ಆರೋಪಿಸ್ತಾ ಇರೋದು ಶಾಸಕ ಭರತ್ ರೆಡ್ಡಿ ಕಡೆಯವರು ಅವರ ಬೆಂಬಲಿಗರು ಮಾಡಿದಂತಹ ಕೃತ್ಯ ಅಂತ. ಈ ಹಿನ್ನೆಲೆಯಲ್ಲಿ ಆ ಕಚೇರಿ ಮತ್ತು ಭರತ್ ರೆಡ್ಡಿ ಅವರ ಮನೆ ಬಳಿಯೂ ಕೂಡ ಭದ್ರತೆ ಒದಗಿಸಲಾಗಿದೆ. ಪರಿಸ್ಥಿತಿ ಕಂಟ್ರೋಲ್ ತರೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಜಿಲ್ಲೆಯ 5 ತಾಲೂಕಿನ ಸಿಪಿಐ, ಎಸ್ಪಿ, ಡಿವೈಎಸ್ಪಿ, ಎಎಸ್ಪಿ ಜೊತೆ ಸಭೆಯಾಗಿದೆ. ಅಧಿಕಾರಿಗಳ ಜೊತೆ ನಿರಂತರವಾಗಿ ಐಜಿ ಸಭೆ ಮಾಡ್ತಾ ಇದ್ದಾರೆ. ಈ ಮಾಡೆಲ್ ಹೌಸ್ಗೆ ಯಾರೋ ರೀಲ್ಸ್ ಮಾಡೋದಕ್ಕೆ ಅಂತ ಬಂದು ಅದು ಅಚಾನಕ್ಕಾಗಿ ಆದಂತಹ ಘಟನೆ ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ. ಅದು ಹೆಂಗಾಗೋದಕ್ಕೆ ಸಾಧ್ಯ? ಇದೆಲ್ಲವೂ ಕೂಡ ರಾಜಕೀಯ, ನಮ್ಮ ಮೇಲಿನ ದ್ವೇಷಕ್ಕೆ ಹೀಗಾಗಿದೆ, ಶಾಸಕ ಭರತ್ ರೆಡ್ಡಿ ಕಡೆಯವರೇ ಮಾಡಿರುವಂಥದ್ದು ಅಂತ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಆರೋಪಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಗುವಿನ ವಾತಾವರಣ. ಹೀಗಾಗಿ ಅಧಿಕಾರಿಗಳ ಜೊತೆ ನಿರಂತರವಾಗಿ ಐಜಿ ಸಭೆ ಮಾಡ್ತಾ ಇದ್ದಾರೆ. ಜಿಲ್ಲೆಯ 5 ತಾಲೂಕಿನ ಸಿಪಿಐ, ಎಸ್ಪಿ, ಡಿವೈಎಸ್ಪಿ ಮತ್ತು ಎಎಸ್ಪಿ ಜೊತೆಗೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಲಾಗ್ತಾ ಇದೆ. ಹಾಗೆ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ರೆಡ್ಡಿ ರಾಮುಲು ಅವರ ಈ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದಂತಹ ಪ್ರಕರಣ ಇಡೀ ಆ ಊರು, ಆ ಜಾಗದಲ್ಲೇ ಬಹಳ ದೊಡ್ಡದಂತಹ ಸಂಚಲನವನ್ನ ಮೂಡಿಸಿರುವಂತದ್ದು. ಸದ್ಯಕ್ಕೆ ವಾತಾವರಣ ಹೇಗಿದೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ನಿಜಕ್ಕೂ ಅಚಾನಕ್ ಆದಂತಹ ಘಟನೆನ ಅಥವಾ ಈಗ ರೆಡ್ಡಿ ಅವರು ಆರೋಪಿಸ್ತಾ ಇರುವಂತೆ ರಾಜಕೀಯ ಇದರ ಹಿಂದೆ ಇದೆಯಾ? ಖಂಡಿತ ಪ್ರತಿಮಾ, ಜನವರಿ 1ನೇ ತಾರೀಕು ಏನು ಬ್ಯಾನರ್ ಗಲಭೆ ಸಂಬಂಧಪಟ್ಟಂತೆ ಸಾಕಷ್ಟು ಉದ್ವಿಗ್ನ ವಾತಾವರಣ ಬಳ್ಳಾರಿಯಲ್ಲಿ ಸೃಷ್ಟಿಯಾಗಿತ್ತು. ಅದಕ್ಕೆ ಮುಂದುವರೆದ ಭಾಗವಾಗಿಯೇ ಈಗ ಮಾಡೆಲ್ ಹೌಸ್ಗೆ ಅಂದರೆ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ G² ಬಡಾವಣೆಯಲ್ಲಿ ಮಾಡೆಲ್ ಹೌಸ್ಗೆ ಏನು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರು. ಆ ಪ್ರಕರಣ ಕೂಡ ಈಗ ಬಳ್ಳಾರಿಯಲ್ಲಿ ಸಾಕಷ್ಟು ಭಯದ ವಾತಾವರಣನ ಸೃಷ್ಟಿ ಮಾಡಿರುವಂಥದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿಗೆ ಸೇರಿರ್ತಕ್ಕಂಥ ಪ್ರಾಪರ್ಟಿ ಆಗಿರ್ಬೋದು, ಶ್ರೀರಾಮುಲು ಅವರಿಗೆ ಸೇರಿರ್ತಕ್ಕಂಥ ಪ್ರಾಪರ್ಟಿ ಆಗಿರ್ಬೋದು ಮತ್ತು ಶಾಸಕ ಭರತ್ ರೆಡ್ಡಿ ಅವರಿಗೆ ಸೇರಿರ್ತಕ್ಕಂಥ ಪ್ರಾಪರ್ಟಿ ಆಗಿರ್ಬೋದು, ಎಲ್ಲ ಕಡೆನೂ ಪೊಲೀಸ್ ಬಿಗಿ ಬಂದೋಬಸ್ತ್ ಮತ್ತು ಪೊಲೀಸ್ ಬೀಟ್ಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ. ಕೇವಲ ಬಳ್ಳಾರಿ ಮಾತ್ರ ಅಲ್ಲ, ವಿಜಯನಗರ, ಕೊಪ್ಪಳ, ರಾಯಚೂರು ಭಾಗದಿಂದ ಕೂಡ ಪೊಲೀಸರನ್ನ ಕರೆಸ್ಕೊಳ್ಳೋ ವ್ಯವಸ್ಥೆ ಈಗಾಗಲೇ ಬಳ್ಳಾರಿಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಐಜಿ ಅವರು ಕೂಡ ಮಾಡಿರುವಂಥದ್ದು. ಕಾರಣ ಏನಂತಂದರೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಇದೇ ವಿಚಾರವನ್ನು ಇಟ್ಕೊಂಡು ಗಲಾಟೆಗಳು ಕೂಡ ಆರಂಭ ಆಗ್ತಾ ಇದ್ದಾವೆ. ಅಲ್ಲಲ್ಲಿ ಕೂಡ ಸಾಕಷ್ಟು ನಿನ್ನೆ ಸಂಜೆ ಬಳಿ ಕೂಡ ಕೆನಲ್ ಬಳಿ, ತುಂಗಭದ್ರಾ ನದಿಯ ಕ್ಯಾನಲ್ ಬಳಿ ಕೂಡ ಒಂದು ರೀತಿ ಗಲಭೆ ಕೂಡ ಆಯಿತು. ಅಂದರೆ ಇದೇ ವಿಚಾರವನ್ನು ಇಟ್ಕೊಂಡು 2 ಕಾರ್ಯಕರ್ತರ ನಡುವೆ ಗಲಾಟೆಗಳು ಆಗ್ತಾ ಇದ್ದಾವೆ. ಹೀಗಾಗಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಷ್ಟರಲ್ಲಿ ಕೂಡ ಪೊಲೀಸರು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಸುಮನ್ ಪೆನ್ನೇಕರ್ ಹೇಳಿರೋ ಪ್ರಕಾರವಾಗಿ ಏನು ನಿನ್ನೆ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕಿಡಿಗೇಡಿಗಳಾಗಿದ್ದರು, ರೀಲ್ಸ್ ಮಾಡೋದಕ್ಕೆ ಹೋಗಿದ್ರು, ಫೋಟೋ ತೆಗೆದುಕೊಳ್ಳಕ್ಕೆ ಹೋಗಿದ್ರು. ಕೇವಲ ನಿನ್ನೆ ಮಾತ್ರ ಅಲ್ಲ, ಹಲವು ಬಾರಿ ಕೂಡ ಆ ಮಾಡೆಲ್ ಹೌಸ್ಗೆ ಬಂದಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದಾವೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ಈ ಹಿಂದೆ ಯಾವುದೇ ಕೂಡ ರಾಜಕೀಯ ದುರುದ್ದೇಶ ಇರಲಿಲ್ಲ ಅನ್ನೋವಂಥದ್ದು ಸ್ಪಷ್ಟಪಡಿಸಿದ್ರು. ಆದರೆ ಜನಾರ್ದನ್ ರೆಡ್ಡಿ ಅವರು ಈ ಮಾತನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಲೋಕಲ್ ಪೊಲೀಸರಿಂದ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ, ಅವರು ಸರ್ಕಾರ ಏನು ಹೇಳುತ್ತೆ ಅದೇ ಪ್ರಕಾರವಾಗಿ ತನಿಖೆಯನ್ನು ಮಾಡ್ತಾರೆ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಏನು ಆ ಮಾಡೆಲ್ ಹೌಸ್ಗೆ ಬೆಂಕಿ ಬಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಈ ತನಿಖೆಯನ್ನು ವಹಿಸಬೇಕು ಅನ್ನೋದು ಕೂಡ ಸಾಕಷ್ಟು ಹೇಳ್ತಾ ಇರುವಂಥದ್ದು. ಇವತ್ತು 11 ಗಂಟೆ ಸುಮಾರು ಕೂಡ ಜನಾರ್ದನ್ ರೆಡ್ಡಿ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ನಾವೀಗ ಶಾಸಕ ಭರತ್ ರೆಡ್ಡಿ ಅವರ ಕಚೇರಿ ಮುಂಭಾಗದಲ್ಲಿ ತಾವು ಗಮನಿಸ್ಬೋದು, ಈ ಕಚೇರಿ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಪೊಲೀಸ್ ಟೈಟ್ ಸೆಕ್ಯೂರಿಟಿಯನ್ನು ಹಾಕಿರುವಂಥದ್ದು. ಇದು ಕೇವಲ ಶಾಸಕ ಭರತ್ ರೆಡ್ಡಿ ಕಚೇರಿ ಮಾತ್ರ ಅಲ್ಲ, ರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೀಗೆ ಹಲವು ಪ್ರಾಪರ್ಟಿಗಳ ಸುತ್ತೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಟೈಟ್ ಸೆಕ್ಯೂರಿಟಿಯನ್ನು ಹಾಕಿರುವಂಥದ್ದು. ಅಂದರೆ ಇನ್ನೂ ಕೂಡ ಬಳ್ಳಾರಿಯಲ್ಲಿ ಬೂದಿ ಮುಚ್ಚಿದ ಕಂಡದ ರೀತಿ ಆಗಿರುವಂಥ ಪರಿಸ್ಥಿತಿ. ಹೀಗಾಗಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಪೊಲೀಸರು ತೆಗೆದುಕೊಂಡಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.